ಆಷಾಢದಿಂದ ಪ್ರಾರಂಭ ಆದರೆ ಆಷಾಢದಲ್ಲಿ ಗಾಳಿ, ಶ್ರಾವಣದಲ್ಲಿ ನಿಮಗೆ ಆಲ್ಮೋಸ್ಟ್ ಶ್ರಾವಣ ಭಾದ್ರಪದ ಎಲ್ಲ ಮಳೆಗಾಲ, ಭಾದ್ರಪದದಲ್ಲಿ ಪಿತೃಪಕ್ಷ ಬಂದ್ಬಿಡುತ್ತೆ, ಅದಾದ್ಮೇಲೆ ಚಳಿಗಾಲ ಬಂದ್ಬಿಡುತ್ತೆ. ಆ ಉದ್ದೇಶದಿಂದ ಏನು ಮಾಡೋದು, ದಕ್ಷಿಣಾಯನ ಕೆಟ್ಟದ್ದು ಶುಭ ಕಾರ್ಯಗಳಿಗೆ ಅಂತ ನಮಗೆ ತಿಳಿ ಹೇಳಿದ್ರು ಅಷ್ಟೇ. ಈ ಮಾಸದಲ್ಲಿ ಏನೇನು ಮಾಡಬೇಕು, ಜಪತಪಾದಿಗಳನ್ನು ಮಾಡಬೇಕು, ಧ್ಯಾನವನ್ನು ಮಾಡುವಂಥದ್ದು, ಮಂತ್ರ ಜಪವನ್ನು ಮಾಡುವಂಥದ್ದು, ದೇವತಾ ದರ್ಶನವನ್ನು ಮಾಡುವಂಥದ್ದು. ಶ್ರೀಮನ್ ನಾರಾಯಣನೇ ಕ್ಷೀರಸಾಗರದಲ್ಲಿ ಮಲಗಿರೋದ್ರಿಂದ ನೀವು ನಿಮ್ಮ ಸ್ಥಳಗಳಲ್ಲಿ, ನಿಮ್ಮ ಜಾಗಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕೂತು ಜಪಗಳನ್ನು ಮಾಡಬೇಕು, ನಿಮ್ಮ ಇಷ್ಟ ದೇವತಾ ಜಪವನ್ನು ಮಾಡುವಂಥದ್ದು. ಹಾಗಾದ್ರೆ 12 ರಾಶಿಯವರಿಗೆ ಈ ಆಷಾಢ ಮಾಸ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂಭೋಗಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರನ ಮನದಲ್ಲಿ ನೆನೆಯುತ್ತ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮಧುದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಆಷಾಢ ಮಾಸ, ಆಷಾಢ ಮಾಸ ಗಾಳಿ ಮಾಸ, ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಾಸ. ನಾರಾಯಣ, ಶ್ರೀಮನ್ ನಾರಾಯಣ ನಿದ್ರಾವಸ್ಥೆಗೆ ಹೋಗುವಂತಹ 4 ಮಾಸಗಳು ಚಾತುರ್ಮಾಸ್ಯ ಅಂತ ಕರಿತೀವಿ. ಈ 4 ಮಾಸಗಳು ದೇವತೆಗಳಿಗೆ ರಾತ್ರಿಯ ಸಮಯ. ಇದನ್ನು ನಾವು ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ. ಇನ್ನು ಸಂಕ್ರಾಂತಿ ಆದಮೇಲೆ ಬರುವಂತಹ 6 ತಿಂಗಳುಗಳು ಉತ್ತರಾಯಣ. ಇದು ದೇವತೆಗಳಿಗೆ ಹಗಲಿನ ಸಮಯ ಅಂತ ಹೇಳಿ ನಾವು ಭಾವಿಸ್ತೇವೆ. ಹಾಗಾದರೆ ಈ ಆಷಾಢ ಮಾಸ ಸಂಜೆಯ ಸಮಯ ಅಂತ, ಗೋಧೂಳಿ ಮುಹೂರ್ತ ಅಂತ ಏನು ಕರಿತೀವಿ, ಹಂಗೆ ದೇವತೆಗಳಿಗೆ ಗೋಧೂಳಿ ಸಮಯ ಯಾವುದು ಅಂತಂದರೆ ಈ ಆಷಾಢ ಮಾಸ. ಅದಕ್ಕೆ ಸೂರ್ಯ ಮುಳುಗುವ ಟೈಮಲ್ಲಿ ಹಸು ಕರುಗಳೆಲ್ಲ ಮನೆಗೆ ಬರುವಂಥ ಟೈಮು. ಈ ಟೈಮಲ್ಲಿ ಸೂರ್ಯ ಮುಳುಗುವಾಗ ಯಾವುದೇ ಶುಭ ಕಾರ್ಯಗಳು ಅಥವಾ ದೇವತಾ ಕಾರ್ಯಗಳು ಅಥವಾ ಜಪತಪಗಳನ್ನು ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ ಅಂತ ನಮ್ಮ ಋಷಿ ಮುನಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಷಾಢ ಮಾಸ ಅಂತ ಯಾಕೆ ಹೆಸರು ಬಂತು? ನಮಗೆ ಮಾಸಗಳ ಪ್ರಾರಂಭ ಯುಗದ ಆರಂಭದಿಂದ ಉಂಟಾಗ್ತದೆ. ಯುಗದ ಹಾದಿ, ಯುಗಾದಿಯಿಂದ ಉಂಟಾಗುವಂಥದ್ದು ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಆಷಾಢ ಮಾಸ. ಹೀಗೆ ಶ್ರಾವಣ, ಆಶ್ವಯುಜ, ಭಾದ್ರಪದ, ಕಾರ್ತೀಕ, ಮಾಘ, ಫಾಲ್ಗುಣ, ಹೀಗೆ 12 ಮಾಸಗಳ ವಿಂಗಡಣೆಯನ್ನು ನಮ್ಮ ಋಷಿಮುನಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ನೇಚರ್, ಅಂದರೆ ಪ್ರಕೃತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರತಿ 2 ಮಾಸಗಳಿಗೆ ಒಂದು ಋತು ಇರ್ತದೆ. ಅದರಿಂದ ಈ ಸಮಯದಲ್ಲಿ, ಅಂದರೆ ಈ ಜುಲೈ ತಿಂಗಳಲ್ಲಿ ಸಾಮಾನ್ಯವಾಗಿ ಗಾಳಿ ಇರೋದ್ರಿಂದ ಇದನ್ನು ಗ್ರೀಷ್ಮ ಋತು ಅಂತ ನಾವು ಕರಿತೀವಿ. ನೋಡಿ, ಈ ಸಮಯದಲ್ಲಿ ಅತಿ ಹೆಚ್ಚು ಗಾಳಿ ಇರ್ತದೆ, ಗಾಳಿ ಮಾಸ ಇದೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಈ ಆಷಾಢದ ಬಗ್ಗೆ. ಆಷಾಢ ಅನ್ನುವಂಥ ಹೆಸರು ಯಾಕೆ ಬಂತು, ಆಷಾಢ ಮಾಸ ಅಂತ ಯಾಕೆ ಬಂತು? ಪ್ರತಿ ಹುಣ್ಣಿಮೆಯನ್ನು ಪ್ರಧಾನವಾಗಿ, ಯಾಕಂದರೆ ನಾವೆಲ್ಲರೂ ಕೂಡ ಚಾಂದ್ರ ಮಾಸದ ರೀತಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ. ಈ ಚಾಂದ್ರ ಮಾಸದ ರೀತಿಯಾಗಿ ನಾವು ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದ್ರಿಂದ ಪ್ರತಿ ಮಾಸದ ಹುಣ್ಣಿಮೆಯ ದಿನ ಯಾವ ನಕ್ಷತ್ರವಿರ್ತದೋ ಆ ನಕ್ಷತ್ರವನ್ನು ಆಧಾರದ ಮೇಲೆ ಆ ಮಾಸಗಳಿಗೆ ಹೆಸರನ್ನ ಇಟ್ಟಿರುವಂಥದ್ದು. ನಿಮಗೆ ಎಕ್ಸಾಂಪಲ್, ವಿಶಾಖ ನಕ್ಷತ್ರ ಇರೋದ್ರಿಂದ ಹುಣ್ಣಿಮೆಯಲ್ಲಿ ವೈಶಾಖ ಮಾಸ, ಜ್ಯೇಷ್ಠ ನಕ್ಷತ್ರ ಇರೋದ್ರಿಂದ ಜ್ಯೇಷ್ಠ ಮಾಸ, ಪೂರ್ವಾಷಾಢ ನಕ್ಷತ್ರ ಇರೋದ್ರಿಂದ ಆಷಾಢ ಮಾಸ ಅನ್ನುವಂಥ ಹೆಸರು ಬಂದಿರುವಂಥದ್ದು. ಯಾಕೆ ಈ ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಾಸ ಅಂತಂದರೆ, ಮಹಿಷಾಸುರನ ಸಂಹಾರ ಮಾಡಲಿಕ್ಕೆ ತಾಯಿ ಪಾರ್ವತಿಯ ಅವತಾರವಾದಂತಹ ಮಾಸ ಈ ಮಾಸ. ಅದಕ್ಕೆ ನಾವು ಆಗಸ್ಟ್ 4ನೇ ತಾರೀಕು ಚಾಮುಂಡೇಶ್ವರಿಯ ವಿಶೇಷವಾದಂತಹ ಜನ್ಮೋತ್ಸವ ವರ್ಧಂತಿ ಇರುವಂಥದ್ದು. ಇದು ನಡೆದಿರುವಂಥದ್ದು ಯಾವಾಗ, ಘಟನೆ ಯಾವಾಗ? ಚಂಡಾಮುಂಡನ ಸಂಹಾರ ಮಾಡಿ ಚಾಮುಂಡಿ ಆಗಿರುವಂಥದ್ದು. ಮಹಿಷಾಸುರನ ಸಂಹಾರ ಮಾಡಿ ಮಹಿಷಾಸುರ
ಮರ್ದಿನಿ ಆಗಿರುವಂಥದ್ದು. ಅದಕ್ಕೆ ಈ ಮಾಸದಲ್ಲಿ ಚಾಮುಂಡೇಶ್ವರಿಯ ಅವತಾರ ಆಗಿರೋದ್ರಿಂದ ಇಲ್ಲಿ ಹೆಣ್ಣು ದೇವತೆಗೆ ಅತ್ಯಂತ ಪೂಜೆಗೆ ಶ್ರೇಷ್ಠವಾದಂಥ ಕಾಲ ಅಂತ. ಒಂದೇ ಅಲ್ಲ, ಮತ್ತೊಂದು ಘಟನೆ ನಡೆಯುತ್ತೆ. ಇದೇ ಆಷಾಢ ಅಮಾವಾಸ್ಯೆ, ಕೊನೆ ಆಷಾಢ ಮುಗಿಯೋ ಸಮಯದಲ್ಲಿ ಬರುವಂತಹ ಭೀಮನ ಅಮಾವಾಸ್ಯೆ ಅಂತ ಏನು ಕರಿತೀವಿ, ಈ ಟೈಮಲ್ಲಿ ಚೌಡೇಶ್ವರಿಯ ಜನ್ಮ ಆಗ್ತದೆ, ಅಂದರೆ ಅವತಾರವಾಗ್ತದೆ ಅಂತ. ದೇವಾಂಗ ಮಹರ್ಷಿಗಳಿಗೆ ಸಹಾಯವನ್ನು ಮಾಡಲಿಕ್ಕೆ, ಪಂಚರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ತಾಯಿಯ ಅವತಾರ ಆಗ್ತದೆ. ಅದರಿಂದ ಈ ಎರಡು ಅವತಾರಗಳು, ವಿಶೇಷ ಅವತಾರಗಳು ಈ ಆಷಾಢ ಮಾಸದಲ್ಲಿ ಆಗಿರುವಂಥ ಕಾರಣ ನಾವು ಈ ಮಾಸದಲ್ಲಿ ಅಮ್ಮನವರು, ಇಡೀ ಮಾಸ ಪೂರ್ಣ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ನೀವು ಶುಕ್ರವಾರನೇ ಹೋಗಬೇಕು, ಮಂಗಳವಾರ ಹೋಗ್ಬೇಕು, ಇಸ್ ಗುಡ್, ಅದು ತಪ್ಪು ಅಂತೇನಿಲ್ಲ. ಯಾಕಂದರೆ ಶುಕ್ರ ಹೆಣ್ಣು ದೇವತೆಯನ್ನು ಇಂಡಿಕೇಟ್ ಮಾಡೋದ್ರಿಂದ ಶುಕ್ರವಾರ ಹೋಗಿ ಅಮ್ಮನವ್ರ ದರ್ಶನ ಮಾಡೋದು, ಪೂಜೆ ಮಾಡುವಂಥದ್ದು ಅತ್ಯಂತ ಶುಭ ಫಲವನ್ನಂತೂ ಕೊಡ್ತದೆ. ಆದರೆ ಶುಕ್ರವಾರವೇ ಎಲ್ಲರೂ ಹೋಗ್ಬೇಕು ಅಂತ ಏನಿಲ್ಲ. ಇಡೀ ಮಾಸದಲ್ಲಿ ಅಂದರೆ ಆ ಒಂದು ತಿಂಗಳಲ್ಲಿ ಯಾವುದೇ ದಿನ ಅಮ್ಮನವರ ದರ್ಶನ, ಕ್ಷೇತ್ರ ದರ್ಶನ, ಚಾಮುಂಡಿ ಅಮ್ಮನವರ ದರ್ಶನ ಅಥವಾ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ, ಈ ರೀತಿ ಯಾವುದೇ ದೇವಿಯ ದರ್ಶನವನ್ನು ಮಾಡೋದ್ರಿಂದ ಶೀಘ್ರವಾದಂತಹ ಒಂದು ಫಲಗಳು ನಿಮಗೆ ಪ್ರಾಪ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದರೆ ಈ ಮಾಸದಲ್ಲಿ ಯಾಕೆ ಒಳ್ಳೆ ಮುಹೂರ್ತಗಳಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಉತ್ತರಾಯಣ ಒಳ್ಳೆಯದು, ದಕ್ಷಿಣಾಯನ ಕೆಟ್ಟದ್ದು ಅಂತ ಮಾಡಿದ್ರು. ಕಾರಣ ಏನಂದರೆ ಉತ್ತರಾಯಣದಲ್ಲಿ ಸಾಮಾನ್ಯವಾಗಿ ಬಿಸಿಲಿನ ಕಾಲ, ಅದು ಸಂಕ್ರಾಂತಿಯಿಂದ ಆಲ್ಮೋಸ್ಟ್ ನಮಗೆ ಆಷಾಢ ಬರೋವರೆಗೂ ಏನು ಅಂಥ ಮಳೆ ಗಾಳಿ ಇರೋದಿಲ್ಲ, ಬಿಸಿಲಿನ ವಾತಾವರಣವೇ ಇರ್ತದೆ. ಅದರಿಂದ ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ, ವಾತಾವರಣ ತಿಳಿಯಾಗಿರುತ್ತೆ, ಕೆಲಸಗಾರಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ, ಅಂದರೆ ಟ್ರಾವೆಲಿಂಗ್ ಈಸಿ ಆಗಲಿ, ಮತ್ತು ಸರಕುಗಳನ್ನು ಸಾಗಿಸ್ಲಿಕ್ಕೆ ಅಥವಾ ಯಾವುದೇ ಒಂದು ಗೃಹ ನಿರ್ಮಾಣ ಮಾಡಲಿಕ್ಕೆ, ಮದುವೆ ಮಾಡಲಿಕ್ಕೆ ವಾತಾವರಣ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಶುಭ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ರು. ಹಾಗಾದರೆ ಈ ದಕ್ಷಿಣಾಯನ ಯಾಕೆ ಅಶುಭ ಅಂತ ಹೇಳಿದ್ರು ಅಂದರೆ ಇಟ್ ಇಸ್ ವೆರಿ ಸಿಂಪಲ್ ನೋಡಿ. ಆಷಾಢದಿಂದ ಪ್ರಾರಂಭ ಆದರೆ ಆಷಾಢದಲ್ಲಿ ಗಾಳಿ, ಶ್ರಾವಣದಲ್ಲಿ ನಿಮಗೆ ಆಲ್ಮೋಸ್ಟ್ ಶ್ರಾವಣ ಭಾದ್ರಪದ ಎಲ್ಲ ಮಳೆಗಾಲ, ಅದಾದಮೇಲೆ ಆಶ್ವಯುಜದಲ್ಲಿ ಸ್ವಲ್ಪ ವಾತಾವರಣ ತಿಳಿ ಇರ್ತದೆ, ಮತ್ತು ಭಾದ್ರಪದದಲ್ಲಿ ಪಿತೃಪಕ್ಷ ಬಂದ್ಬಿಡುತ್ತೆ, ಅದಾದಮೇಲೆ ಚಳಿಗಾಲ ಬಂದ್ಬಿಡುತ್ತೆ. ಅಂದರೆ ಇಲ್ಲಿ ಸಿಂಪಲ್ ಏನಂದರೆ ವಾತಾವರಣ ನಮಗೆ ಬೇಕಾದ ಥರ ಇರೋದಿಲ್ಲ, ಸಡನ್ನಾಗಿ ಮಳೆ ಬಂದ್ಬಿಡೋದು, ಜೋರಾಗಿ ಗಾಳಿ ಬಂದ್ಬಿಡೋದು, ವಾತಾವರಣ ಚೆನ್ನಾಗಿಲ್ಲದೆ ಇರುವಂಥದ್ದು ಆಗ್ತದೆ. ಆ ಉದ್ದೇಶದಿಂದ ಏನು ಮಾಡೋದು, ದಕ್ಷಿಣಾಯನ ಕೆಟ್ಟದ್ದು ಶುಭ ಕಾರ್ಯಗಳಿಗೆ ಅಂತ ನಮಗೆ ತಿಳಿ ಹೇಳಿದ್ರು ಅಷ್ಟೇ. ಅದರಿಂದ ಇದರ ವೈಜ್ಞಾನಿಕತೆಯನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ನಮ್ಮ ಋಷಿ ಮುನಿಗಳು ನಮಗಿಂತ ಸಾವಿರಾರು ಪಟ್ಟು ಅಡ್ವಾನ್ಸ್ಡ್ ಆಗಿದ್ರು. ಅದರಿಂದ ಅದನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಸೋದ್ರ ಬದಲು ದೇವರು ಈ ಟೈಮಲ್ಲಿ ಮಾಡಬಾರ್ದು, ಈ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು, ಈ ಟೈಮಲ್ಲಿ ದೇವರು ಎದ್ದಿರ್ತಾರೆ, ಈ ಟೈಮಲ್ಲಿ ಮಲಗಿರೋ ಟೈಮಲ್ಲಿ ಕೆಲಸ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ನಮಗೆ ಸರಳವಾಗಿ ಆ ದೇವರ ಹೆಸರಲ್ಲಿ ಅರ್ಥವನ್ನು ಮಾಡಿಸ್ಲಿಕ್ಕೆ ನಮ್ಮ ಋಷಿಮುನಿಗಳೆಲ್ಲರೂ ಕೂಡ, ನಮ್ಮ ಹಿರಿಯರೆಲ್ಲರೂ ಕೂಡ ಪ್ರಯತ್ನ ಮಾಡಿರುವಂಥದ್ದು. ಇನ್ನು ಈ ಆಷಾಢ ಮಾಸದಲ್ಲಿ ಆಗ ರೈತಾಪಿ ಜನ ಆಗಿರೋದ್ರಿಂದ ಹೊಲದಲ್ಲಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಇರ್ತಿತ್ತು ಕುಟುಂಬದವರೆಲ್ಲ. ಹೊಸದಾಗಿ ಬಂದಿರುವಂತಹ ಹೆಣ್ಣು ಮಗಳು ಅಷ್ಟು ಜನಕ್ಕೆ ಅಡುಗೆ ಮಾಡೋದು, ಹೊಲಕ್ಕೆ ಬಂದು ಕೆಲಸ ಮಾಡುವಂಥದ್ದು ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅತ್ತೆ ಮನೆಯಲ್ಲಿ ಇರಬಾರ್ದು ಅನ್ನುವಂಥ ಒಂದು ನಿಯಮವನ್ನು ತಂದರು. ಅದರಿಂದ ಹೆಣ್ಣು ಮಗಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಸಮಯ ಸಿಕ್ಕಲಿ, ಅಥವಾ ಆಷಾಢ ಮಾಸದಲ್ಲಿ ಮೊದಲ ಕನ್ಸೀವ್ ಏನಾದ್ರು ಆಗ್ಬಿಟ್ರೆ, ಅಥವಾ 1-2 ಅಂತ ಏನಿಲ್ಲ, ಈ ವಾತಾವರಣ ಕೆಟ್ಟಿರೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಇರ್ತದೆ. ಅಕಸ್ಮಾತ್ ಇಬ್ಬರು ಕನ್ಸೀವ್ ಏನಾದ್ರು ಆಗ್ಬಿಟ್ರೆ, ಅಂದರೆ ಗಂಡ ಹೆಂಡತಿ ಜೊತೆಗಿದ್ದು ಆ ಮಗು, ಆ ಹೆಣ್ಣು ಮಗಳು ಏನಾದ್ರು ಕನ್ಸೀವ್ ಆಗ್ಬಿಟ್ರೆ ಬೇಸಿಗೆಗಾಲದಲ್ಲಿ ಡೆಲಿವರಿ ಆಗುತ್ತೆ. ಆಗ ಮಗುಗೆ ಮತ್ತು ತಾಯಿಗೆ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ, ಅಥವಾ ಇದು ಅತಿಯಾದ ಗಾಳಿ ಕಾಲ ಆಗಿರೋದ್ರಿಂದ, ಮಳೆಗಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ, ಶೀತ ನೆಗಡಿ ವಾತಾವರಣ ಕೆಡ್ತಾ ಇರೋದ್ರಿಂದ ಆರೋಗ್ಯದ ಮೇಲೆ, ಅಂದರೆ ಮಗುವಿನ ಆರೋಗ್ಯದ ಮೇಲೆ, ತಾಯಿಯ ಮೇಲೆ, ಗರ್ಭಿಣಿಯ ಮೇಲೆ ಅನಾರೋಗ್ಯ ಹೆಚ್ಚಾಗ್ಬೋದು ಅನ್ನುವಂಥ ಉದ್ದೇಶದಿಂದ ಆಷಾಢ ಮಾಸದಲ್ಲಿ ಆದಷ್ಟು ದೂರ ಇರಬೇಕು, ಈ ಟೈಮಲ್ಲಿ ಕನ್ಸೀವ್ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಟರು. ಅದರಿಂದ ಆಷಾಢ ಮಾಸವೇ ಅತ್ಯಂತ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ಏನೇನು ಮಾಡಬೇಕು, ಜಪ ತಪಾದಿಗಳನ್ನು ಮಾಡಬೇಕು. ಜಪ ಮತ್ತು ತಪಗಳ ಅಂದರೆ ತಪಸ್ಸು ಅಂತಂದರೆ ಧ್ಯಾನವನ್ನು ಮಾಡುವಂಥದ್ದು, ಮಂತ್ರ ಜಪವನ್ನು ಮಾಡುವಂಥದ್ದು, ದೇವತಾ ದರ್ಶನವನ್ನು ಮಾಡುವಂಥದ್ದು. ಅದರಲ್ಲೂ ಕೂಡ ಈ ಗಾಳಿ ಮಾಸದಲ್ಲಿ ಟ್ರಾವೆಲ್ ಜಾಸ್ತಿ ಮಾಡಬಾರ್ದು ಅಂತ, ಎಲ್ಲೆಲ್ಲೋ ಕ್ಷೇತ್ರಗಳಿಗೆ ಹೋಗೋದಲ್ಲ. ಶ್ರೀಮನ್ ನಾರಾಯಣನೇ ಕ್ಷೀರಸಾಗರದಲ್ಲಿ ಮಲಗಿರೋದ್ರಿಂದ ನೀವು ನಿಮ್ಮ ಸ್ಥಳಗಳಲ್ಲಿ, ನಿಮ್ಮ ಜಾಗಗಳಲ್ಲಿ, ಮಠಮಾನ್ಯಗಳಲ್ಲಿ, ಸಭಾಭವನಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕೂತು ಜಪಗಳನ್ನು ಮಾಡಬೇಕು. ನಿಮ್ಮ ಇಷ್ಟ ದೇವತಾ ಜಪವನ್ನು ಮಾಡುವಂಥದ್ದು, ಲಲಿತ ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು,
ದುರ್ಗಾ ಸಪ್ತಶತಿಯನ್ನು ಓದುವಂಥದ್ದು, ಕೇಳುವಂಥದ್ದು, ಈ ರೀತಿಯಾದಂಥ ಕೆಲಸವನ್ನು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಮಾಡಬೇಕು ಅಂತ, ಟ್ರಾವೆಲ್ ಮಾಡಬೇಕು ಅಂತಲ್ಲ. ಅದರಿಂದ ಈ ರೀತಿಯಾಗಿ ಒಂದು ಪ್ರತಿ ಶುಕ್ರವಾರ ಅಮ್ಮನವರು ವಿಶೇಷವಾಗಿರುವಂತಹ ಬಾಗಿಣವನ್ನು ಅರ್ಪಿಸುವಂಥದ್ದು, ಒಂದು 5 ಜನ ಮುತ್ತೈದರಿಗೆ ಬಾಗಿಣವನ್ನು ಕೊಡುವಂಥದ್ದು, ಸಿಹಿಯನ್ನು ಅರ್ಪಣೆ ಮಾಡುವಂಥದ್ದು ಮಾಡಿದ್ರು ಕೂಡ ನಿಮಗೆ ಶೀಘ್ರವಾದಂತಹ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಆದಷ್ಟು ಈ ಆಷಾಢ ಮಾಸದಲ್ಲಿ ಸಂತಾನ ಅಪೇಕ್ಷೆ ಇರುವಂಥವರು ಆರೋಗ್ಯದ ಬಗ್ಗೆ ಕಾಳಜಿ, ಅಂದರೆ ಇವತ್ತಿನ ಜನ್ರೇಷನ್ ಚೇಂಜ್ ಆಗಿದೆ, ಸೇಫ್ಟಿ ಇದೆ. ಮುಂಚೆ ಎಲ್ಲ ಗಾಡೀಲಿ ಓಡಾಡಬೇಕಿತ್ತು, ಇವತ್ತು ಕಾರಲ್ಲಿ ಸೇಫ್ಟಿಯಾಗಿ ಓಡಾಡ್ಬೋದು. ಅದರಿಂದ ಕಾಲಕ್ಕೆ ತಕ್ಕಂಥ ಒಂದಷ್ಟು ಬದಲಾವಣೆಗಳನ್ನಂತೂ ನಾವು ಮಾಡ್ಕೋಬೇಕಾಗ್ತದೆ. ಅದರಿಂದ ಈ ಮಾಸದಲ್ಲಿ ಪೂಜೆ ಕೈಂಕಾರ್ಯಗಳನ್ನು ಮಾಡೋದ್ರಿಂದ ಉತ್ತಮ ಸಂತಾನ ಪ್ರಾಪ್ತಿಯಾಗುವಂಥದ್ದು, ಸಂಪತ್ತು ಪ್ರಾಪ್ತಿಯಾಗುವಂಥದ್ದು, ವ್ಯವಹಾರದಲ್ಲಿ ಶುಭ ಲಾಭಗಳು ಪ್ರಾಪ್ತಿಯಾಗುವಂಥ ಯೋಗ ಇರ್ತದೆ. ಹಾಗಾದರೆ 12 ರಾಶಿಯವರಿಗೆ ಈ ಆಷಾಢ ಮಾಸ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ನನಗೆ ಗೊತ್ತು ನೀವೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಇದಕ್ಕೋಸ್ಕರನೇ ಕಾಯ್ತಾ ಇದ್ದೀರ ಅಂತ. ಈ 12 ರಾಶಿಯವರಿಗೆ ಈ ಮಾಸ ಹೇಗಿದೆ ಅಂತಂದರೆ, ಮೇಷರಾಶಿಯವರಿಗೆ ಒಂದಷ್ಟು ಭೂಮಿ ಲಾಭ ಆಗುವಂಥದ್ದು, ಭೂಮಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು, ಮನೆ ಕಟ್ಟಬೇಕು ಅನ್ನುವಂತಹ ವಿಷಯದಲ್ಲಿ ಒಂದಷ್ಟು ಫ್ರೂಟ್ಫುಲ್ ಆಗುವಂಥ, ಅಂದರೆ ಅನುಕೂಲ ಆಗುವಂಥದ್ದು ಆಗ್ತದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರ್ತದೆ. ವೃಷಭ ರಾಶಿಯವರಿಗೆ ಮಾಸ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಧನಕನಕಾದಿಗಳ ಲಾಭ ಆಗುವಂಥದ್ದು, ವ್ಯವಹಾರದಲ್ಲಿ ಲಾಭ, ವಿದ್ಯಾಭ್ಯಾಸದಲ್ಲಿ ಲಾಭ, ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇಟ್ ಈಸ್ ವೆರಿ ಗುಡ್ ಟೈಮ್, ತುಂಬ ಒಳ್ಳೆಯದು. ಆದರೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುವಂಥದ್ದು, ಕೆಲಸದ ಭಾರ ಜಾಸ್ತಿ ಆಗುವಂಥದ್ದು, ಕೆಲಸವನ್ನು ಟೈಮಿಗೆ ಮುಗಿಸ್ತಾ ಇರುವಂಥದ್ದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಧನಕನಕ ಅಂದರೆ ಹಣಕಾಸಿನ ತೊಂದರೆ ಆಗ್ತದೆ, ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವನ್ನು ಹೊಂದುವಂಥ ಸಾಧ್ಯತೆ, ಮೋಸ ಹೋಗುವಂಥ ಸಾಧ್ಯತೆ, ಸ್ವಲ್ಪ ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಕನ್ಯಾ ರಾಶಿಯವರಿಗೆ ಇಟ್ ಈಸ್ ವೆರಿ ಗುಡ್ ಟೈಮ್, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟು, ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗುವಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಆಗ್ತದೆ. ಇನ್ನು ತುಲಾ ರಾಶಿಯವರಿಗೆ ಕೆಲಸ ನಷ್ಟ, ಕೆಲಸ ಹೋಗುವಂಥದ್ದು ಅಥವಾ ಇನ್ಕ್ರಿಮೆಂಟ್ ಆಗದೇ ಇರುವಂಥದ್ದು, ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಅಷ್ಟೊಂದು ಅಭಿವೃದ್ಧಿ ಕಾಣದೇ ಇರುವಂಥ ಒಂದು ಮಾಸ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂದರೆ ಇಟ್ ಈಸ್ ವೆರಿ ಗುಡ್, ತಂದೆ ಆಸ್ತಿ ಬರುವಂಥದ್ದು, ಫಾರಿನ್ ಟ್ರಾವೆಲ್ ಮಾಡುವಂಥದ್ದು, ಮತ್ತು ತುಂಬ ದಿನದಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗುವಂಥದ್ದು ಆಗ್ತದೆ. ಇನ್ನು ಧನುಸ್ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಆಗ್ತದೆ, ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಆರೋಗ್ಯಕ್ಕೋಸ್ಕರನೇ ಹಣವನ್ನು ವ್ಯಯ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅನ್ನೋನ್ ಪರ್ಸನ್ಗಳ ಭೇಟಿಯಿಂದ ಧನ ನಷ್ಟ ಆಗುವಂಥ ಸಾಧ್ಯತೆಗಳು ಇರ್ತದೆ. ಇನ್ನು ಮಕರ ರಾಶಿಯವ್ರ ಬಗ್ಗೆ ಮಾತನಾಡೋದಾದರೆ, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಸಂತಾನ, ತಾಯಿ ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ಹೆಣ್ಮಗಳು ಗರ್ಭಿಣಿ ಆಗುವಂಥದ್ದು ಮತ್ತು ಮದುವೆ ಕೂಡಿ ಬರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಲಾಭ, ಹೊರಗಡೆ ಒಂದಷ್ಟು ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುವಂಥದ್ದು ಆಗ್ತದೆ. ಕುಂಭರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರ್ತದೆ, ಬಡ್ಡಿ ಕಟ್ಟುವಂಥ ಒಂದು ಪರಿಸ್ಥಿತಿ, ಸ್ವಲ್ಪ ಋಣಬಾಧೆಗಳು ಜಾಸ್ತಿ ಆಗುವಂಥದ್ದು, ಹಿತಶತ್ರುಗಳು ಜಾಸ್ತಿ ಆಗುವಂಥದ್ದು ಆಗ್ತದೆ. ಇನ್ನು ಮೀನರಾಶಿಯವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್, 7.5 ನಡೀತಾ ಇದೆ. 7.5 ನಡೀತಾ ಇದ್ರು ಕೂಡ ಒಂಚೂರು ಏನೋ ಬೆಟರ್ ಅಪ್ಪ, ಅನುಕೂಲಪ್ಪ ಅನ್ನುವಂಥದ್ದು ಇರ್ತದೆ. ಆದರೆ ನಿಮ್ಮ ಆಲಸ್ಯತನ, ನಿಮ್ಮ ಸೋಮಾರಿತನ ನಿಮಗೆ ತೊಂದರೆಯನ್ನು ಕೊಡುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಒಂದು ಪರಿಹಾರ, ನೀವು ನವಗ್ರಹ ಸ್ತೋತ್ರವನ್ನು ಪಾರಾಯಣ ಮಾಡಿ, ಅದರ ಜೊತೆಗೆ ಅಮ್ಮನವರ ಅಷ್ಟೋತ್ತರವನ್ನು ಪ್ರತಿನಿತ್ಯ ಓದ್ತಾ ಬನ್ನಿ. ಮತ್ತು ಎಲ್ಲ ಶುಕ್ರವಾರಗಳು ಅಥವಾ ವಾರದಲ್ಲಿ ಒಂದು ದಿನ ಅಥವಾ ತಿಂಗಳಲ್ಲಿ ಒಂದು 4 ದಿನ ಆದರೂ ಅಮ್ಮನವರ ದರ್ಶನವನ್ನು ಮಾಡೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ